ತುಮಿನಾಡ್ ಅಷ್ಟೇ ಸರ್. ಸರ್, ಈಗ ಆ ಕ್ಯಾರೆಕ್ಟರ್ನ ನೀವು ಮಾಡಬೇಕು ಅಂದಾಗ ಅಂದರೆ ರಿಯಲ್ ಆಗಿ ಇಂಥದ್ದೊಂದು ಕ್ಯಾರೆಕ್ಟರ್ ಇತ್ತ, ಅದು ಎಲ್ಲಾದರೂ ಆಗಿರುವಂಥ ಘಟನೆನ ಹೇಗೆ ಅನ್ನೋವಂಥದ್ದು ಪ್ರತಿ ಸಿನಿಮಾ ಸಂದರ್ಭದಲ್ಲಿ ಕೇಳ್ತಾ ಇರ್ತೀವಿ. ಇದು ಹೆಂಗೆ ಕನೆಕ್ಟ್ ಆಗಿದ್ದು? ಸೊ ಜೊತೆಗೆ ಡೈರೆಕ್ಟರ್ ಹೇಳಿದಾಗ ನಿಮ್ಗಿದ್ದಂಥ ಚಾಲೆಂಜ್ ಏನಾಗಿತ್ತು ಅಂತ? ಕ್ಯಾರೆಕ್ಟರ್ ಅವ್ರು ರಿಯಲ್ ಲೈಫಲ್ಲಿ ನೋಡಿರುವಂಥ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ನ ಫಿಕ್ಷಿಯಸ್ ವರ್ಲ್ಡಲ್ಲಿ ಒಂದು ಸ್ಟೋರಿ ಮಾಡಿ ಆ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿದಾಗ ಅಲ್ಲಿ ಆ ಕ್ಯಾರೆಕ್ಟರ್ಗಳು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಿರೋ ಕತೆ ಇದು. ಸೊ ಕತೆ ಇದು ರಿಯಲ್ ಲೈಫಲ್ಲಿ ಆಗಿರೋಂಥ ಕಥೆಯಲ್ಲಿ ಇದು ಫಿಕ್ಷಿಯಸ್ ಕತೆ. ಸೊ ಆ ಕಥೆಯಲ್ಲಿ ಇವರನ್ನು ಪ್ಲೇಸ್ ಮಾಡಿರೋದು ಅಷ್ಟೇ. ಸೊ ನಾನು ಹೇಳಿದಲ್ಲ, ಪ್ರತಿ ಸರ್ತಿ ಅಂದರೆ ಈ ಸುಲೋಚನಾ ಫ್ರಮ್ ಸೋಮೇಶ್ವರದ ವರ್ಲ್ಡೇ ಹಾಗೆ ಇದೆ. ಅಂದರೆ ನೀವು ಒಂದ್ಸಲ ವರ್ಲ್ಡ್ ಒಳಗಡೆ ಹೋಗಿ ಕೂತ್ರೆ ಮತ್ತೆ ನೀವು ಆ ಪಾತ್ರ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಪ್ರತಿ ಸರ್ತಿ ನಮ್ಮ ಕಥೆ ಹೇಳ್ಬೇಕಾದ್ರೆ ನಮ್ಗೆ ಅದೇ ಆಗಿದ್ದು. ನಾವು ಇಂಥದ್ದೊಂದು ಪಾತ್ರ ನೋಡಿದ್ದೀವಿರಲ್ಲ, ಭಾವ ಅನ್ನೋ ಕ್ಯಾರೆಕ್ಟರ್ನ ನಾನು ಸುಮಾರು ಕಡೆ ನೋಡಿದ್ದೀನಿ ನನ್ನ ಲೈಫಲ್ಲಿ. ಸತೀಶನ ನೋಡಿದ್ದೀನಿ, ಚಂದ್ರನ್ ನೋಡಿದ್ದೀನಿ, ನಾನು ರವಿ ಅಣ್ಣ ಅನ್ನೋ ಕ್ಯಾರೆಕ್ಟರ್ನ ನಾನು ಅಂದರೆ ನಮ್ಮದೇ ಒಂದು ಫ್ಯಾಮಿಲಿಲಿ ಅಂದರೆ ನಮ್ಮ ಅಪ್ಪನ್ನೇ ನೋಡಿದ್ದೀನಿ ನಾನು. ಸೊ ಇಂಥದ್ದೆಲ್ಲ ಸುಮಾರು ಇದೆ. ಸೊ ಅದಕ್ಕೆ ನಾನು ತುಂಬ ಹತ್ತಿರದಿಂದ ಕನೆಕ್ಟ್ ಆದೆ ನಾನು. ಸರ್, ಈಗ ಎಷ್ಟೋ ಪಾತ್ರಗಳನ್ನ ಮಾಡಿರ್ತೀವಿ, ಬಟ್ ನೀವು ಹೇಳ್ತಾ ಇದ್ರಿ ಅಂದರೆ ಅದನ್ನು ನಾವು ತಿಳ್ಕೊಂಡಾಗಲೇ ನಮಗೆ ನಗು ತಡೆಯೋಕ್ಕಾಗ್ತಾ ಇರಲಿಲ್ಲ ಅಂತಂದ. ಬಟ್ ಆ ನಗುವನ್ನು ತಡೆದು ನೀವು ಪಾತ್ರಧಾರಿಗಳಾಗುವಂಥದ್ದು ಎಂಥ ಚಾಲೆಂಜ್ ಇತ್ತು ಸೆಟ್ಟಲ್ಲಿ ಅನ್ನೋಂಥದ್ದು? ಅಯ್ಯೋ, ಅದು ಸುಮಾರಿದೆ. ಮೇಕಿಂಗ್ ಬಿಟ್ಟರೆ ಮೋಸ್ಟ್ ಪ್ರಾಬಬ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಅಂದರೆ ನಾವೇ ಎಂಜಾಯ್ ಮಾಡಿದ್ದೀವಿ. ನಾವು ಅಂದರೆ ಸುಮಾರಷ್ಟು ವರ್ಕ್ಶಾಪ್ಗಳು ಮಾಡಿದ್ದಾರೆ JP. ಎಲ್ಲ ಕ್ಯಾರೆಕ್ಟರ್ಗಳಿಗೆ ವರ್ಕ್ಶಾಪ್ ಇತ್ತು, ನನಗಂತೂ ಸುಮಾರು ವರ್ಕ್ಶಾಪ್ ಇತ್ತು. ಸೊ ಆ ವರ್ಕ್ಶಾಪ್ಗಳಲ್ಲಿ ಪ್ರತಿ ಸಲ ನಾವು ಮಾಡಬೇಕಾದ್ರೆ ಏನಾದರೂ ಒಂದು ಸ್ಪಾಂಟೇನಿಯಸ್ ಆಗಿ ಸಣ್ಣ ಚೇಂಜ್ ಆದರೂ ಅದಕ್ಕೂ ಜೋರಾಗಿ ನಗ್ತೀವಿ. ಸೊ ನಮಗೆ ನಾವು ವರ್ಕ್ಶಾಪಲ್ಲಿ ಎಲ್ಲರೂ ರೆಡಿಯಾಗಿದ್ದ ಕಾರಣ ನಮಗೆ ಕ್ಯಾಮ್ರಾ ಆನ್ ಆದಾಗ ಜಸ್ಟ್ ರೋಲ್ ಕ್ಯಾಮ್ರಾ ಆ್ಯಕ್ಷನಿಗೆ ನಾವು ಪರ್ಫೆಕ್ಟಾಗಿ ನಮ್ಮ ಕೆಲಸನ ಮುಗಿಸಿ ಇಮಿಡಿಯೇಟ್ಲಿ ಕಟ್ ವೈಂಡ್ ಅಪ್ ಅಷ್ಟೇ. ಸೊ ರೀಟೇಕ್ಗಳು ಬಹಳ ಕಮ್ಮಿ ಇಲ್ಲಿ ಇರ್ತಿದ್ದು. ಯಾಕಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಮೆಂಟಲಿ ಆ್ಯಂಡ್ ಅವ್ರ ಲೈನ್ಸ್ ಜೊತೆಗೆ ಅವ್ರು ಪ್ರಿಪೇರ್ ಆಗಿದ್ದು. ಅಲ್ಲಿ ಕೊಡಬೇಕಾಗಿದ್ದು ಅವರ ಒಂದು ಒಳಗಿಂದ ಬರುವಂಥ ಕ್ಯಾರೆಕ್ಟರ್ ಜೊತೆ ಇರುವಂಥ ಒಂದು ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ಸ್ಕ್ರೀನ್ ಮೇಲೆ ಕನ್ವೆ ಮಾಡೋಕ್ಕೆ ಮಾತ್ರ ಅವ್ರಿಗೆ ಕೆಲಸ ಇದ್ದಿದ್ದು. ಅದನ್ನೆಲ್ಲ ಕ್ಯಾರೆಕ್ಟರ್ಗಳು ಸೂಪರ್ ಆಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ JP ತುಮಿನಾಡ್ ಎಲ್ಲರನ್ನ ಆ ರೀತಿ ಮಾಡಿಸಿದ್ದಾರೆ. ಸರ್, ರವಿ ಅಣ್ಣ ತುಂಬ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇರ್ತಾರೆ ಊರಲ್ಲಿ, ಬಟ್ ಆದರೆ ಅವ್ರಿಗೆ ಸಾಲ್ವ್ ಮಾಡೋಕ್ಕೆ ಆಗದೆ ಇರುವಂಥ ಒಂದು ಸಮಸ್ಯೆಯಲ್ಲಿ ಸಿಲುಕಾಕೊಳ್ಳುವಂಥ ಸನ್ನಿವೇಶ ಅದು ಆಡಿಯನ್ಸ್ನ ಇನ್ನೊಂದು ಸ್ವಲ್ಪ ಎಕ್ಸೈಟ್ ಮಾಡುತ್ತೆ ಅನ್ನೋಂಥದ್ದು. ಸೊ ಅದು ಹೆಂಗೆ ಏನಾಗುತ್ತೆ ಅಲ್ಲಿ ಅಂತ? ಇಲ್ಲ, ಅದು ಸಿನಿಮಾದಲ್ಲೇ ನೋಡಬೇಕು. ನೀವು ನೋಡಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀರಾ. ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಹಾಗೆ ಅಲ್ಲ, ಅವರು ಬೇರೆಯವ್ರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಅಂದರೆ ತುದಿಗಾಲಲ್ಲಿ ಇರ್ತಾರೆ, ಅವ್ರು ಸಾಲ್ವ್ ಮಾಡಿ. ಬಟ್ ತಮಗೆ ಬಂದಾಗ ಅದನ್ನು ಸಾಲ್ವ್ ಮಾಡೋದು ಅವರಿಗೆ ಗೊತ್ತಿರಲ್ಲ. ಅದಕ್ಕೆ ಇನ್ನೊಬ್ರು ಯಾರಾದರೂ ಸ್ಟೆಪ್ ಇನ್ ಆಗಬೇಕು. ಅದೇ ಹೇಳ್ತಾರಲ್ಲ, ಅಂದರೆ ಒಬ್ಬರ ಲೈಫನ್ನು ಅವ್ರ ಲೈಫಲ್ಲಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ದೇವರು ಬರಬೇಕು, ಎಲ್ಲರೂ ದೆವ್ವ ಬರಬೇಕು ಅಂತೇಳಿ. ಅದೇ ಆಗಿದೆ ನಮ್ಮ ಸಿನಿಮಾ. ಅದನ್ನೇ ನಾವು ಸಿನಿಮಾದಲ್ಲಿ ಹೇಳಿದ್ವಿ. ಸರ್, ಈಗ ದೇವರು ದೆವ್ವ ಅದರ ಆಧಾರಿತ ಸಾಕಷ್ಟು ಸಿನಿಮಾಗಳು ಬಂದಿದೆ. ಇದು ಹಾಸ್ಯ ಜೊತೆಗೆ ಹಾರರ್ ಇರುವಂಥದ್ದು. ಸೊ ದೇವರು ದೆವ್ವ ನಿಮ್ಮ ಟೀಮಲ್ಲಿ ಹೆಂಗೆ ಅದನ್ನ ಬಿಲೀವ್ ಮಾಡ್ತಾ ಇದ್ರಿ ಅಂತ? ದೇವರನ್ನ ಡೆಫಿನೆಟ್ ಆಗಿ ಬಿಲೀವ್ ಮಾಡ್ತೀವಿ ನಾವೆಲ್ಲರೂ. ವಿ ಆರ್ ವೆರಿ ಸ್ಪಿರಿಚುವಲ್. ದೆವ್ವಗಳನ್ನು ನಾವು ಕತೆಗಳಲ್ಲಿ ಕೇಳಿರೋದು. ಅಂದರೆ ನಮಗೆ ಯಾವತ್ತು ವಿ ಡಿಂಟ್ ಕಮ್ ಅಕ್ರಾಸ್ ಎನಿ ಆಫ್ ದ ಸ್ಪಿರಿಟ್ಸ್ ಇನ್ ಅವರ್ ಲೈಫ್. ಅಂದರೆ ನಾವು ಕತೆಗಳಲ್ಲಿ ಕೇಳಿರೋದು ನಮ್ಮ ಹಿರಿಯರು ಹೇಳ್ತಿದ್ದ ಕತೆಗಳು ಅಷ್ಟೇ. ಅದು ಸಿನಿಮಾದಲ್ಲೂ ಒಂದು ಕತೆನ ನಾವು ಹೇಳಿದ್ದೀವಿ. ಆ್ಯಕ್ಚುಲಿ ನಾವು ಏನು ಕೇಳಿಸ್ಕೊಂಡಿದ್ದೀವಿ ಅದೊಂದು ಅಂದರೆ ಒಂಥರ ನಮ್ಮ ಹಿರಿಯರು ಹೇಳ್ತಿರೋ ಕತೆ. ನಾವು ದೆವ್ವನ ಬಿಲೀವ್ ಮಾಡಲ್ಲ ಅಂತಲ್ಲ. ಇಫ್ ದರ್ ಇಸ್ ಎ ಗುಡ್ ಎನರ್ಜಿ ದರ್ ಇಸ್ ಎ ಬ್ಯಾಡ್ ಎನರ್ಜಿ. ಸೊ ಆ ಬ್ಯಾಡ್ ಎನರ್ಜಿ ದೆವ್ವ ಆಗಿರ್ಬೋದು ಅಷ್ಟೇ. ಎಸ್ ಸರ್, ಈಗ ನಿಮಗೆ ಸಾಲ್ವ್ ಮಾಡೋಕ್ಕಾಗದೇ ಇರೋಂಥ ಸಮಸ್ಯೆನ ಸಾಲ್ವ್ ಮಾಡೋಕೆ ಒಬ್ಬ ಸ್ವಾಮೀಜಿ ಬೇರೆ ಬರ್ತಾರೆ, ಸರ್ಪ್ರೈಸ್ ಎಲಿಮೆಂಟು. ಸೊ ಆ ಸರ್ಪ್ರೈಸ್ ರಾಜ್ ಬಿ ಶೆಟ್ಟಿ ಅವರು. ಸೊ ಆ ರೀತಿ ಅದು ಕತೆ ಸಾಗುವಾಗ ಎಲ್ಲೂ ಕೂಡ ಕ್ಲೂ ಇರಲಿಲ್ಲ, ಬಟ್ ಅದನ್ನು ನೋಡಿದಾಗ ಇನ್ನೊಂದು ಸಿನಿಮಾ ಇನ್ನೊಂದು ಡೈಮೆನ್ಷನ್ ಚೇಂಜ್ ಆಗುತ್ತೆ. ಸೊ ಅದನ್ನು ಹೆಂಗೆ ತಗೊಳ್ತಾ ಇತ್ತು ಟೀಮ್? ನಮಗೆ ಅಂತ ಹೇಳಿದರೆ ಆ ಕ್ಯಾರೆಕ್ಟರ್ ರಾಜೇ ಮಾಡಬೇಕಂತೇಳಿ JP ಅವರಿಗೆ ತುಂಬ ಇಷ್ಟ ಆಯಿತು. ಸೊ ಅದು ರಾಜ್ ಅವ್ರ ದೊಡ್ಡ ಗುಣ. ಯಾಕಂತೇಳಿದರೆ ಒಂದು ದೊಡ್ಡ ಲೈಮ್ಲೈಟಲ್ಲಿರುವಂಥ ಒಬ್ಬರು ಆ್ಯಕ್ಟ್ರು ಇಂಥ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರೊಡ್ಯೂಸ್ ಮಾಡಿ ಆಮೇಲೆ ಆ ಕ್ಯಾರೆಕ್ಟ್ರನ್ನ ಅವ್ರು ಪ್ಲೇ ಮಾಡಿರೋದು. ಆ ಕ್ಯಾರೆಕ್ಟ್ರನ್ನ ಅವ್ರು ಪ್ಲೇ ಮಾಡಬೇಕಂತ ಯಾವ ಇದು ಇರಲಿಲ್ಲ. ಅಂದರೆ ಅವರಿಗೆ ಏನು ಅಂಥದ್ದೇನು ಪ್ರಾಬ್ಲಮ್ ಏನಿರಲಿಲ್ಲ. ಬಟ್ ಅವರು ಅದನ್ನು ಪ್ಲೇ ಮಾಡ್ತಾರಂತ ಹೇಳಿದ್ರೆ ಅದು ಅವ್ರ ದೊಡ್ಡ ಗುಣನ ಹೇಳುತ್ತೆ. ಸೊ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋದು ಅವ್ರ ಪ್ರೊಡಕ್ಷನ್ ಹೌಸು, ಅವ್ರ ಟೀಮ್, ಅವ್ರ ಹುಡುಗರು. ಅವರು ಬೆಳಿಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು? ಅವ್ರು ಇವತ್ತು ತನಕ ನಿಂತಿದ್ದಾರೆ, ಹಿಂದೆನೂ ನಿಂತಿದ್ದಾರೆ, ಮುಂದೆನೂ ನಿಲ್ತಾರೆ. ಸೊ ಅದರಿಂದನೇ ಅವ್ರು ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು. ಆಮೇಲೆ ಆ ಕ್ಯಾರೆಕ್ಟ್ರು ಇವತ್ತು ಜನಗಳು ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ಯಾವತ್ತೂ ಅದನ್ನು ಬಿಟ್ಕೊಟ್ಟಿಲ್ಲ, ಹೇಳಿದ್ದೂ ಇಲ್ಲ. ಯಾಕಂತ ಹೇಳಿದರೆ ರಾಜ್ ಅವರೇ ಹೇಳಿದ್ದು ಈ ಕ್ಯಾರೆಕ್ಟರ್ನ ನಾವೆಲ್ಲೂ ಸಿನಿಮಾ ಬರೋದಕ್ಕಿಂತ ಮುಂಚೆ ನಾವೆಲ್ಲೂ ಹೇಳಲ್ಲ ಅಂಥೇಳಿ. ಬಟ್ ಸಿನಿಮಾ ನೋಡಿ ಆದಮೇಲೆ ಅದು ಆ
ಏನು ಆ ಥಾಟ್ ಇದೆ ಹೇಳಬಾರ್ದು ಅಂತ ಹೇಳಿ ಅದು ಸಿನಿಮಾ ನೋಡಿ ಆದ್ಮೇಲೆ ಜನಗಳು ನೋಡಿದ್ರ ಸ್ವೀಕಾರ ಮಾಡಿದ್ರು, ಅದು ಇನ್ನೊಂದು ಲೆವೆಲ್ಗೆ ಸಿನಿಮಾನ ಎಲಿವೇಟ್ ಮಾಡ್ತು. ಸೊ ವಿ ಆರ್ ಹ್ಯಾಪಿ ಅಬೌಟ್ ದಟ್. ಟೈಟ್ಲಲ್ಲಿ ಒಂದಿಷ್ಟು ಕ್ಲೂ ಅಷ್ಟೇ ಕಾಣಿಸುತ್ತೆ, ಬಟ್ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೂ ಅನ್ನೋದ್ರಲ್ಲಿ ಒಂದು ಕುಂಕುಮದ ಬಿಂದು ಇರುತ್ತೆ, ಸೊ ಅನ್ನೋದ್ರಲ್ಲಿ ಒಂದು ಲೊಕೇಶನ್ ಇರುತ್ತೆ, ಸೊ ಅದ್ರ ನಡುವೆ ಚಟ್ಟ ಇರುತ್ತೆ. ಸೊ ಇದು ಫಸ್ಟ್ ಟ್ರೈಲರ್ ಬಂದಾಗ ಜನರು ಕೊಟ್ಟಂತ ರಿಯಾಕ್ಷನ್ ಆಗಿರ್ಬೋದು, ಈಗ ಸಿನಿಮಾ ಬಂದಾಗ ಜನರು ಕೊಟ್ಟಂತ ರಿಯಾಕ್ಷನ್ ಹೇಗನ್ಸುತ್ತೆ? ಟ್ರೈಲರ್ ಬಂದಾಗನೇ ನಾವು ಸೂ ಫ್ರಮ್ ಸೋ ಅಂದ್ರೆ ಏನಂತ ಹೇಳಿದ್ದೀವಿ, ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಹೇಳಿ. ಆಗಲೇ ಜನಗಳು ಅಂದರೆ ಸುಕ್ಕಪಟ್ಟೆ ಅದನ್ನು ಎಂಜಾಯ್ ಮಾಡಿದ್ದಾರೆ ಆ ಟೈಟಲ್ನ. ಸೊ ಇವಾಗಂತೂ ಹೇಳಬೇಕಂತ ಹೇಳಿ, ನಾನು ಯಾವಾಗ ಆ ಸಿನಿಮಾದಲ್ಲಿ ಆ ಟೈಟಲ್ನ ಒಬ್ಬ ಕ್ಯಾರೆಕ್ಟರ್ ಅವನ ಬಾಯಿಂದ ಹೇಳ್ತಾನ, ಆವಾಗ ಆಡಿಯನ್ಸ್ ಅದಕ್ಕೆ ಚೀರಪ್ ಮಾಡ್ತಾರಲ್ಲ, ಆವಾಗನೇ ನಮ್ಗೆ ಗೊತ್ತಾಯಿತು ಜನಗಳು ಈ ವರ್ಲ್ಡ್ ಒಳಗಡೆ ಆಲ್ರೆಡಿ ಹೋಗಿ ಕೂತಿದ್ದಾರೆ ಅಂತೇಳಿ. ಸೊ ದ್ಯಾಟ್ ಆ ಪಾಯಿಂಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಆ ಕ್ಯಾರೆಕ್ಟರ್ ಜೊತೆ ಆ ಊರಲ್ಲಿ ಆ ಜನಗಳು ಕನೆಕ್ಟ್ ಆದರೆ ಆ ಕ್ಯಾರೆಕ್ಟರ್ ಜೊತೆಗೆ ಅವ್ರು ಇದ್ದರೆ ಡೆಫಿನೆಟ್ಲಿ ಈ ಸಿನಿಮಾ ಅವರು ಆ ಕ್ಯಾರೆಕ್ಟರ್ ಜೊತೆನೇ ಇಲ್ಲಿ ಹತ್ರದಲ್ಲಿ ಅವನು ಬಿಹೇವ್ ಮಾಡ್ತಾ ಇದ್ದಾನೆ ಆ ರೀತಿ ನೋಡ್ಕೊಂಡು ಹೋಗ್ತಾರೆ. ಆಗ ಮಾತ್ರ ಸಿನಿಮಾ ವರ್ಕ್ ಆಗೋದನ್ನು ನಮ್ಮ ಬಿಲೀಫ್ನ ಅದು ಸತ್ಯ.